tell me? Yes, come on. Good. That is the greedy dog. Yes, so children, which story that is? The dog story, greedy dog story. Yes. Once again, I will revise it because some of the children absent in that class. So that's why I will revision for them. Okay. So children, look at here. I will open your textbook. Yes. Open your textbook. The page number is 51. Page number is 51. The story name is The Greedy Dog. Yes, children. Okay. Yes, turn on the videos. Come on. Okay, children. So, here first I will explain in Kannada because ನೀವು ಕನ್ನಡ ಸ್ಟೋರಿ ಕೇಳಿದ್ರೆ ನಿಮ್ಗೆ ಇಂಗ್ಲಿಷ್ ನಲ್ಲಿ ಬೇಗನೆ ಅರ್ಥ ಆಗ್ತದೆ. ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಕನ್ನಡ ಲ್ಯಾಂಗ್ವೇಜ್, ದೆನ್ ಆಫ್ಟರ್ ಐ ವಿಲ್ explain in English. Okay, so look at here children, this is your story topic. The page number is 51. Everyone open your textbook. Yes, the story name is The Greedy Dog. Yes, read the story and number the pictures in sequence. Okay, first we have read the story and afterward we match number in sequence. Okay, so first see here, dog. ಏನಿದು? ನಾಯಿ. ಹೌದಾ? ಸೊ ನಾಯಿ ಏನ್ ಮಾಡ್ಲಿಕ್ಕತ್ತದ, ತನಗ ಊಟ ಬೇಕಂತ ಹೇಳಿ ಎಲ್ಲಾ ಕಡೆ ಹುಡುಕ್ಯಾಡ್ಕೋತ ಹೊಂಟದ. ಫಸ್ಟ್ ಏನ್ ಮಾಡ್ಲಿಕ್ಕತ್ತದ, ನಾಯಿ ಹೊಂಟದ. ಹೌದಾ? ಊಟ ಬೇಕಂತ ಹೇಳಿ ಹುಡುಕ್ಯಾಡ್ಲಿಕ್ಕತ್ತದ. ಸೊ ಸೆಕೆಂಡ್ ಪಿಕ್ಚರ್ ನಲ್ಲಿ ಏನ್ ಮಾಡ್ತದ, ನಾಯಿಗೆ ಏನ್ ಸಿಕ್ತು ಇಲ್ಲಿ ಪಿಕ್ಚರ್ ನಲ್ಲಿ? ಬೋನ್ ಮೀನ್ಸ್ ಎಲ್ಬೋ ಅಂತೀವಿ. ನೀವು ಅದನ್ನ ಊಟ ಅಂತಾನೂ ಇದನ್ನ ಮಾಡ್ಕೋಬಹುದು. ಹೌದಾ? ಸೊ ಅದಕ್ಕ ಹಾಗೆ ಹುಡ್ಕಾಡ್ಕೊಂತ ಹೋದಾಗ ಅದಕ್ಕೆ ಊಟ ಸಿಗ್ತದ. ಹೌದಾ? ಡಾಗಿಗೆ ಏನ್ ಸಿಗ್ತದ? ಊಟ ಸಿಗ್ತದ, ಬೋನ್ ಸಿಗ್ತದ. ಹೌದು. ಅವಾಗ ಆ ಬೋನನ್ನ ತನ್ನ ಬಾಯಲ್ಲಿ ಯಾವ ತರ ಹಿಡ್ಕೊಂಡಿದೆ ನೋಡ್ರಿ ಮಕ್ಕಳ, ಈ ತರ. ಸೊ ಅದೇನ್ ಮಾಡ್ತದ, ಬಾಯಲ್ಲಿ ಹಿಡ್ಕೊಂಡ ತಮ್ಮ ಮನೆಗೆ ಹೋಗಿ ಸಾವಕಾಸ ಊಟ ಮಾಡಿರತ್ತಂತ ಹೇಳಿ ವಿಚಾರ ಮಾಡ್ಕೊಂಡು ಬಾಯಿಯೊಳಗೆ ಇಟ್ಕೊಂಡು ಹೋಗ್ತಿರ್ತದ. ಹೌದಾ? ಸೊ ಹೋಗ್ಬೇಕಾದ್ರ ದಾರಿಯೊಳಗೆ ಏನ್ ಸಿಗ್ತದ, ಅದಕ್ಕೊಂದು ಬ್ರಿಡ್ಜ್ ಸಿಗ್ತದ. ಬ್ರಿಡ್ಜ್ ಮೀನ್ಸ್ ಹೆಂಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಾವು ದಾಟೋದ್ ಮುಂದ ಅಲ್ಲಿ ನದಿ ಅಥವಾ ಹೊಳೆ ಇತ್ತಂದ್ರ ನಾವೇನ್ ಮಾಡ್ತೀವಿ, ಸೇತುವೆ ಮಾಡ್ತೀವಿ ದಾಟ್ಲಿಕ್ಕೆ. ಹೌದಾ? ಹಾಗೆ ಒಂದು ಬ್ರಿಡ್ಜ್ ಇದ್ದಾಗ ಅದ್ರ ಮೇಲೆ ಅದು ದಾಟಿ ತಮ್ಮ ಮನೆಗೆ ಹೋಗ್ಬೇಕಿರ್ತೈತಿ. ಇಲ್ಲಿ ದಾಟಾಕತ್ತೈತಿ ನೋಡ್ರಿ ಮಕ್ಕಳ. ಸೊ ಅದ್ ದಾಟಿ ಹೋಗ್ಬೇಕಾಗಿರ್ತೈತಿ. ಅದಕ್ಕದು ಹೋಗು ನೀರೊಳಗ ಬ್ರಿಡ್ಜ್ ಮೇಲೆ ದಾಡ್ತಿರ್ತದ. ಬೋನನ್ನ ಬಾಯಿನಲ್ಲಿ ಇಟ್ಕೊಂಡು ಬ್ರಿಡ್ಜ್ ಮೇಲೆ ದಾಡ್ತಿರ್ತದ. ಓಕೆ, ಸೊ ಈ ತರ ದಾಟೋದ್ ಮುಂದ ಏನ್ ಗೊತ್ತಾಗ್ತದ, ಅದಕ್ಕ ಸ್ವಲ್ಪ ಬಗ್ಗಿ ನೋಡ್ತದ ನೀರಲ್ಲಿ. ಈಗ ನೀವು ಬಕೆಟ್ ನಲ್ಲಿ ಹಾಗೆ ಒಂದು ಟಬ್ ನಲ್ಲಿ ನೀರಿದ್ದಾಗ ನೀವು ಬಾಗಿ ನೋಡಿದಾಗ ನಿಮ್ಮ ಮುಖ ಕಾಣಿಸ್ತದಲ್ಲ, ಅದಕ್ಕೆ ನಾವು ರಿಫ್ಲೆಕ್ಷನ್ ಅಂತೀವಿ, ಪ್ರತಿಬಿಂಬ ಅಂತ ಕರಿತೀವಿ. ನೀವು ನೀರಿನಲ್ಲಿ ನಿಮ್ಮ ಮುಖನ ಕನ್ನಡಿ ಒಳಗೆ ಹೆಂಗ್ ನೋಡಿದ್ರೆ ನಿಮ್ಮ ಮುಖ ಕಾಣಿಸ್ತದನೋ ಹಾಗೆ ನೀರಿನಲ್ಲಿ ನೋಡಿದಾಗೂ ನಿಮ್ಮ ಮುಖ ಕಾಣ್ತದ. ಅದಕ್ಕೆ ನಾವು ರಿಫ್ಲೆಕ್ಷನ್, ಪ್ರತಿಬಿಂಬ ಅಂತ ಕರಿತೀವಿ. ಹಾಗೆ ನಾಯಿ ಕೂಡ ಏನ್ ಮಾಡ್ತಂದ್ರ, ಬ್ರಿಡ್ಜ್ ಮೇಲೆ ಹೋಗ್ಬೇಕಾದಾಗ ಇಲ್ಲೇ ನೀರದಾವಲ್ಲ, ನೀರಿನಲ್ಲಿ ಬಗ್ಗಿ ನೋಡ್ತು. ಹಾಗೆ ನೋಡಿದಾಗ ಏನ್ ಕಾಣಿಸ್ತು ನೀರಿನಲ್ಲಿ ನಾಯಿಗೆ? ಹೇಳಿ ನೋಡೋಣ, ಏನ್ ಕಾಣಿಸ್ತು? ಇನ್ನೊಂದು ನಾಯಿ ಕಾಣಿಸ್ತು. ಹೌದಾ? ಆ ಪಿಕ್ಚರ್ ಅಲ್ಲಿ ಕಾಣಿಸ್ತದಲ್ಲ ಇನ್ನೊಂದು ನಾಯಿ. ಎಸ್, ನಾಯಿಗೆ ಏನ್ ಕಾಣಿಸ್ತು? ಇನ್ನೊಂದು ಮುಖ, ಇನ್ನೊಂದು ನಾಯಿ. ಜೊತೆಗೆ ಆ ನಾಯಿನ ಬಾಯಿಯೊಳಗೆ ಏನದ, ಊಟ ಅದ, ಬೋನ್ ಅದ ಅಂತ ಅನಿಸ್ತು. ಅನ್ಸಿದ ತಕ್ಷಣ ಏನ್ ಅನ್ಕೊಂತದ್ದು, ನೋಡಿಲ್ಲಿ ನನಗ ಇನ್ನೊಂದು ನಾಯಿ ಅದ, ಅದ್ರೊಳಗೆ ಇನ್ನೂ ಒಂದು ಊಟ ಅದ, ಹಾಗಿದ್ರೆ ನನಗ 2 ಊಟ ಸಿಗ್ತಾವ. ಆ ನಾಯಿ ನೋಡಿ ನಾನು
ಅದಕ್ಕೆ ಗದರಿಸಿ ಬೌ ಅಂತ ಬದ್ರಿ ಕಳಿಸಿದ್ರ ಆ ಊಟ ನನಗೆ ಸಿಕ್ಕ, ನನ್ನ ಕಡೆ 2 ಊಟ ಸಿಗ್ತಾವ, 2 ಬೋನ್ಸ್ ನನಗೆ ಸಿಗ್ತಾವ ಅಂತ ಹೇಳಿ ಆಸೆ ಮಾಡ್ತು. ಕೆಳಗ ನೀರಿನಲ್ಲಿ ನೋಡಿದಾಗ ನಾಯಿಗೆ ಆಸೆ ಆಯ್ತು. ನಂತರ ಇದನ್ನ ಗದರಿಸಿ ಕಳಿಸ್ಬೇಕಂತ ಹೇಳಿ ನಾಯಿ ಯಾವ ಥರ ಬೊಗಳ್ತದ, ವೌ ವೌ ಅಂತ ಬೊಗಳ್ತದಲ್ಲ. ಎಸ್, ಹಾಗೆ ವೌ ವೌ ಅಂತ ಬೊಗಳ್ದಾಗ ಏನಾಗ್ತದ, ಬಾಯಿ ಓಪನ್ ಆಗ್ತದೆ ಇಲ್ಲಿ ಡಾಗಿಂದ. ಎಸ್, ಸೊ ಹಾಗೆ ನಾಯಿ ಬೊಗಳತ್ ಮುಂದ ಏನಾಯ್ತು, ಬಾಯಿಯನ್ನ ಓಪನ್ ಮಾಡ್ತು. ಇಲ್ಲಿ ನೋಡಿ, ಹೌದಾ, ಇಲ್ಲಿ ಬಾಯನ್ನ ಓಪನ್ ಮಾಡಿದಾಗ ಹೀಗೆ ಹಿಡಿದಂಥ ಬಾಯಿಯೊಳಗಿನ ಬೋನು ನೀರಿನಲ್ಲಿ ಬಿದ್ದು ಬಿಡ್ತು. ಹೌದಾ, ನೀರಿನಲ್ಲಿ ಬಿದ್ದು ಬಿಡ್ತು. ಇಲ್ಲಿ ನೋಡಿ ಬಿದ್ದದ ಬೋನ್, ಹೌದಾ, ನೋಡ್ಲಿಕ್ಕತ್ತಿರಲ್ಲ. ಎಸ್, ಹಾಗೆ ನೀರಿನಲ್ಲಿ ಬಿದ್ದಾಗ ತನ್ನ ಊಟನೂ ಸಿಗ್ಲಿಲ್ಲ, ಹಾಗೆ ಆಸೆ ಪಟ್ಟಂತ ಅನ್ಕೊಂಡಂತ ಇನ್ನೊಂದು ನಾಯಿ ಊಟನೂ ಸಿಗ್ಲಿಲ್ಲ. ಒಂದು ಊಟ ತಗೊಳ್ಳಿಕ್ಕೆ ಹೋಗಿ ಇನ್ನೊಂದು ಊಟನೂ ಕಳ್ಕೊಂಡು ಯಾವುದೇ ಊಟವನ್ನ ಸಿಗದೆ ನಿರಾಶೆಯಿಂದ ಡಾಗ್ ಏನ್ ಮಾಡ್ತು, ಹೋತು ಮನೆಗೆ. ಹೌದಾ, ಇದು ಆಸೆ ಬುಡ್ಕ ನಾಯಿಯ ಕತೆ. ಸೊ ಇದು ನಾವೇನ್ ಮಾಡೋಣ, ಈಗ ಆಕ್ಷನ್ ಮುಖಾಂತರ ಇದನ್ನ ನೋಡಿ ಹೇಳೋಣಂತ. ಹೌದಾ, ಲುಕ್ ಎಟ್ ಹಿಯರ್ ದ ಡಾಗ್ ಫೇಸ್. ಎಸ್, ದಿಸ್ ಇಸ್ ದ ಡಾಗ್ ಟು ಚಿಲ್ಡ್ರನ್. ಎಸ್, okay, yes. Once there was a greedy dog. Yes, one day he found a bone. He started running. भाग के चला जा रहा है अपने घर को. He started running home with it. Okay, on the way, रास्ते में, on the way he had crossed a bridge. Okay children, on the way he had crossed a bridge. While crossing the bridge he looked into the water. पानी में देखा वो. जब वो ब्रिज के ऊपर जा रहा था तो डॉग ने नीचे पानी में देखा. ನೀರಿನೊಳಗ ನೋಡಿತು. ಹೌದಾ, ನೀರಿನೊಳಗ ಬಾಗಿ ನೋಡಿದಾಗ, while crossing a bridge he looked into the water. Yes, he thought the dog saw his own reflection. अपना प्रतिबिंब पानी में देखा. ತನ್ನ ಪ್ರತಿಬಿಂಬವನ್ನ ನೀರಿನಲ್ಲಿ ನೋಡ್ತು. ಹೌದಾ, when he saw his own reflection in the water with the bone in his mouth, he thought that, वो विचार करने लगा, he thought that it was another dog with another bone. Yes, he thought that it was another dog with another bone. The greedy dog. उसको इच्छा हुई, ಅದು ಆಸೆ ಮಾಡ್ತು ನಾಯಿ. The greedy dog wanted that bone too. So he barked at the dog. How he barked? Barked, bow, bow. Yes. So he barked at the dog. When he opened his mouth to bark at the dog, the bone is fell into the water. क्या हुआ? bone नीचे गिर गया. ಬೊಗಳಿಕೆ ನಾಯಿ ಇನ್ನೊಂದು ಕಾಸೆ ಮಾಡಿ ಯಾವಾಗ ಬೊಗಳಿಕೆ ಹೋತು ಅವಾಗ ಏನಾಯ್ತು, ಬೋನ್ ನೀರಿನಲ್ಲಿ ಬಿದ್ಬಿಡ್ತು. ಎಸ್, he lost his bone. He went home sad. Okay, moral of the story is don't be greedy. आपको दूसरों की चीजों पर इच्छा नहीं करना चाहिए. ಆಸೆಯನ್ನ ಮಾಡಬಾರ್ದು. ಅತಿ ಆಸೆ ಮಾಡಿದ್ರೆ ನಿರಾಶೆನೇ ಇರ್ತದೆ. ಹೌದಾ? Got it children? Yes? One more time I will show you. Yes. Once there was a greedy dog. He found a bone. Once there was a very greedy dog. One day he found a bone. He started running home with it. On the way he had
cross a bridge. On the way, he had crossed a bridge. While crossing a bridge, he looked into the water. Yes, on the way he crossed the bridge, he looked into the water. He saw his own reflection in the water. He thought that it was another bone and another dog. So the greedy dog wanted that bone too. Yes? So he barked at the dog. Wow, 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 wow. When he opened his mouth to bark at the dog, the bone fell into the water. Yes? So he lost his bone. The greedy dog went home with sad face. Yes? This is the greedy dog story. Okay, children, you have to practice it. The greedy dog story, children. Okay? I hope you understand the moral of the story. So, don't be greedy, children. Okay? Yes? So, come on. Tell me what is the name of the story. Devdarshan, turn on the video. Okay? Turn on the video and tell me. Yes, good. The story name is The Greedy Dog Story. So come on children, let us join the numbers with the correct sequence. Come on. This one is the first picture. The greedy dog searching his food and walking into the forest. Yes, na? So that's why you have to write the number 1 in the box. Yes, this is the first sequence. And the second sequence is the greedy dog found a bone. The greedy dog found a bone. He started running home with it. उसको बोन मिला, वो क्या करने लगा, बोन को लेके अपने घर को जाने के लिए दौड़ने लगा. इसीलिए ये नंबर सेकंड नंबर है. दिस इज द सेकंड सीक्वेंस. यस. And the next sequence is the dog saw on the way he had crossed a bridge. On the way he had crossed a bridge. While crossing a bridge, he looked into the water. He saw his own reflection in the water. This is the third sequence, children. When he started running home with it, on the way he had cross a bridge. While crossing a bridge, he looked into the water. That is the third sequence. Okay, and then he thought that it was another dog with another bone. The greedy dog wanted that bone too. So he opened his mouth. Here in the picture, the dog is open his mouth, no children? Yes? So he opened his mouth and barked at the other dog. His bone fell into the water. He went home sad. So this is the fourth sequence. First one is this one, okay? And the second one is this one. The dog is holding the bone in his mouth. And the third sequence is, second sequence is another dog. The bone fell into the water. This is the fourth sequence. And the moral is, don't be greedy. आपको दूसरों की चीजों पर इच्छा जाहिर नहीं करना चाहिए. Yes, don't be greedy, children. Okay, this is the greedy dog story. I hope you understand the greedy dog story. Keep practicing, children, in your home. Yes. Okay? Yes, then I will end up my class. See you tomorrow. Okay? Bye. One more exciting story. I will take it up. Okay? Come on. So, till then, take care. Have a good day. Bye-bye.